ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಇವತ್ತು ನಾವು ಬಂದಿರೋ ಜಾಗ ಬಂದುಬಿಟ್ಟು ಗೋವಾದ ಬಿರ್ಲಾ ಮಂದಿರದಲ್ಲಿ ಬಂದಿದ್ದೇವೆ. ಇಲ್ಲಿ ರಾಧಾಕೃಷ್ಣ ಟೆಂಪಲ್ ಉಂಟು. ಹಾಗೆ ಒಳಗಿನ ವ್ಯೂ ನಿಮಗೆ ತೋರಿಸ್ತೇವೆ. ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಲ ಇರೋದ್ರಿಂದ ಇಲ್ಲಿ ಮ್ಯಾಟ್ ಕೂಡ ಹಾಕಿದ್ದಾರೆ, ಯಾರು ಕಾಲು ಜಾರಿ ಬೀಳಬಾರ್ದು ಅಂತ. ಹಾಗೆ ಕರ್ನಾಟಕದ ಯಾವ ಜಿಲ್ಲೆಯಿಂದ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ, ಈ ಟೆಂಪಲನ್ನು ಬಿರ್ಲಾ ಫ್ಯಾಮಿಲಿಯವರು ಕನ್ಸ್ಟ್ರಕ್ಟ್ ಮಾಡಿದ್ದು. ಇದರ ಫೌಂಡೇಶನನ್ನು 2021ರಲ್ಲಿ ಹಾಕಲಾಯಿತು. ಹಾಗೆ ಟೆಂಪಲ್ನ ಕೆಲಸ ಕಂಪ್ಲೀಟ್ ಆಗಿ 2023ರಲ್ಲಿ ಟೆಂಪಲ್ನ ಉದ್ಘಾಟನೆ ಮಾಡಲಾಯಿತು. ಈ ಟೆಂಪಲ್ನ ಲೊಕೇಶನ್ ಬಂದುಬಿಟ್ಟು ಬಿಟ್ಸ್ ಪಿಲಾನಿ, ಗೋವಾ ಸಾಂಕ್ವಾಲ್ದಲ್ಲಿರೋದು. ಈ ಟೆಂಪಲನ್ನು ನಗರ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಮತ್ತು ಇಲ್ಲಿ 5 ಶಿಖರಗಳಿವೆ. ಮುಖ್ಯ ಮೂರ್ತಿ ಬಂದುಬಿಟ್ಟು ರಾಧಾಕೃಷ್ಣ ಮೂರ್ತಿ. ಹಾಗೆ ಈ ಟೆಂಪಲನ್ನು ಬರೀ 22 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿರುತ್ತಾರೆ. 1500 ವರ್ಕರ್ ಮತ್ತು ಆರ್ಟಿಸ್ಟ್ಗಳು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು. ಈ ಟೆಂಪಲನ್ನು ಉದ್ಘಾಟನೆ ಮಾಡಿದರಲ್ಲಿ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ, ಶ್ರೀ ಅವಿಮುಕ್ತೇಶ್ವರಾನಂದ ಸ್ವಾಮಿ, ಇವರು ಗೋವಾದ CM ಡಾಕ್ಟರ್ ಪ್ರಮೋದ್ ಸಾವಂತ್ ಮತ್ತು ಬಿರ್ಲಾ ಫ್ಯಾಮಿಲಿಯ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರು. ದೇವರಿಗೆ ನಮಸ್ಕಾರ ಮಾಡಿದ್ವಿ, ಪ್ರಸಾದ ಕೊಟ್ಟರು ನೋಡಿ, ಖುಷಿ ಆಯಿತು. ಟೆಂಪಲ್ ಬ್ಯಾಕ್ ಸೈಡ್ ಗಾರ್ಡನ್ ನೋಡುವ ಬರ್ರಿ. ಗಾರ್ಡನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮೇಂಟೈನ್ ಕೂಡ ಇಟ್ಟಿದ್ದಾರೆ. ಹಾಗೆ ಇದೇ ಬರುವ ದಿನಾಂಕ 15ಕ್ಕೆ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಪೂಜೆ ಕೂಡ ಉಂಟು. ಎಲ್ಲರೂ ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಬಾ.